guys, welcome back to my new vlog. Guys, ಇವತ್ತು ಏನು ಅಂತಂದ್ರೆ ಇವತ್ತಿನ ವ್ಲಾಗು ಏನಿರುತ್ತೆ ಅಂತ ತಮ್ಮೆಲ್ಲ ನೋಡಿರ್ತೀರಾ. ಸೊ ಇವತ್ತು ಕಾಲೇಜ್ದು ಫಸ್ಟ್ ಡೇ ಆಗಿರುತ್ತೆ ಅಂತಂದರೆ ರಜೆ ಕೊಟ್ಟಿದ್ರಲ್ವಾ, ಇವತ್ತು ಫಸ್ಟ್ ಡೇ ಆಗಿ ಹೋಗ್ತಾ ಇದ್ದೀನಿ. ಕಾಲೇಜ್ ಸ್ಟಾರ್ಟ್ ಆಗಿ 1 ವೀಕ್ ಆಗಿದೆ, ಬಟ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ನನ್ನ ಫ್ರೆಂಡ್ಸು, ನಮ್ಮ ಕಾಲೇಜು, ಏನು ಕಾಲೇಜ್ ನೋಡಿದರೆ ಹಿಂದಿನ ವ್ಲಾಗಲ್ಲಿ. ಇವಾಗ ನಮ್ಮ ಕ್ಲಾಸ್ ರೂಮ್ಸ್ ಎಲ್ಲ ನಿಮಗೆ ಮತ್ತು ನನ್ನ ಫ್ರೆಂಡ್ಸ್ನ ಎಲ್ಲರನ್ನೂ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಇವತ್ತು ಏನೇನೆಲ್ಲ ಮಾಡ್ತೀನಿ ಅಂತ ನೋಡಿ, ಓಕೆ ಅಲ್ವಾ ಗಾಯ್ಸ್. ಇವಾಗ ರೊಟ್ಟಿ ಇದು ಬೇಯಿಸ್ತಾ ಇದ್ದೀನಿ. ಸೊ ರೊಟ್ಟಿ ಹೇಗೆ ಮಾಡೋದು ನಿಮಗೆ ತೋರಿಸ್ತೀನಿ. ಯೂನಿಫಾರ್ಮ್ ಹಾಕ್ಕೊಂಡು ಸಿಗ್ತೀನಿ ಗಾಯ್ಸ್, ಬಾಯ್. 1 hour later. ಗೈಸ್, ಇದೇ ನಮ್ಮದು ಯೂನಿಫಾರ್ಮ್ ನೋಡಿ, ಇದೆ ಕಾಣಿಸ್ತಾ ಇದೆಯಾ? ಐ.ಡಿ ಕಾರ್ಡ್. ಸೊ ಇದೇ ನಮ್ಮದು ಯೂನಿಫಾರ್ಮ್. ಅಂತ ಏನು ಚೆನ್ನಾಗಿಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ, ಇದೇ ಇರಲಿ. ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ತೋರ್ಸೋಕ್ಕಾಗಿಲ್ಲ, ಅರ್ಜೆಂಟಲ್ಲಿ ಹಾಗೆ ಬಂದಿದೆ. ಸೊ ಕಾಲೇಜಿಗೆ ಹೋಗಿ ಸಿಗ್ತೀನಿ ಗೈಸ್. ಕಾಲೇಜ್ ಎಂಟರ್ ಆಗ್ತಾ ಇದ್ದೀವಿ. ಕಾಲೇಜ್ ಒಳಗೆ ಎಂಟರ್ ಆದ್ವಿ ಗೈಸ್. ವೇಟಿಂಗ್ ರೂಮ್ ಏನಕ್ಕೆ ಬಂದೇನು ಗೊತ್ತಾ? ತಿಂಡಿ ಬೆಳಗ್ಗೆ ತಿನ್ಕೊ ಬಂದಿರಲಿಲ್ವಲ್ಲ. ಇವತ್ತು ಇದು ಏನಂತಂದರೆ ಸಬಸ್ಗೆ ಸೊಪ್ಪು ಇರುತ್ತಲ್ವಾ, ಅದರದ್ದು ಹುಳುಪಲ್ಯ ಮಾಡಿದ್ದಾರೆ, ಜೊತೆಗೆ ರೊಟ್ಟಿ ತಿನ್ನೋಣ ಅಲ್ವಾ ಗೈಸ್. ಇವಾಗ ತಿಂಡಿ ತಿಂದಾಯಿತು, ಕ್ಲಾಸಿಗೆ ಹೋಗಿ ಆದರೆ ಒಂದೊಂದು ಕ್ಲಿಪ್ ಮಾಡ್ತೀನಿ, ಇಲ್ಲ ಅಂತಂದರೆ ಆಮೇಲೆ ಸಿಗ್ತೀನಿ ಗೈಸ್. ಇದು ಎಂಟ್ರೆನ್ಸ್ ಗೈಸ್ ನಮ್ಮದು ಕಾಲೇಜು. ಇಲ್ಲಿ ನಮ್ಮದು ಮೇಲ್ಗಡೆ ಇದೆ ಕ್ಲಾಸ್ ಗೈಸ್. ಕ್ಲಾಸ್ ಇಲ್ಲ ಇವಾಗ, ಯಾವುದು ಅಡ್ಡೆ ಹೊಡಿತಾ ಇದ್ದೀನಿ. ಏನು ಅಂತಂದರೆ ಕಾಲೇಜ್ ಸ್ಟಾರ್ಟ್ ಆಗಿ 1 ವೀಕ್ ಆಗಿದೆ ಅನಿಸುತ್ತೆ. 1 ವೀಕ್ ಮೇಲಾಗಿದೆ. ವಾಯ್ಸ್ ಕೇಳಿಸ್ತಾ ಇದೆಯಾ? ಎಲ್ಲರೂ ಮಾತಾಡ್ತಾ ಇದ್ದಾರೆ, ಹಾಗಾಗಿ ಕೇಳಿಸ್ತಾ ಇಲ್ಲ. ನಾವು ಇವತ್ತು ಫಸ್ಟ್ ಡೇ ಬಂದಿದ್ದೀವಿ. ಕಾಲೇಜ್ ಸ್ಟಾರ್ಟ್ ಆಗಿ ಒಂದೊಂದು ಚಾಪ್ಟರ್ ಮುಗಿಸ್ತಾರೆ, ನಾವು ಇವಾಗ ಬಂದಿದ್ದೀವಿ. ಯಾರು ಬಂದಿಲ್ಲ ಇನ್ನು ಅಷ್ಟೊಂದು. ನಾವು ಗರ್ಲ್ಸ್ ಎಲ್ಲ ಸ್ವಲ್ಪ ಜನ, ಒಂದು 30 ಮೆಂಬರ್ಸ್ ಅಷ್ಟೇ ಇರೋದು. ಹಾಗಾಗಿ ಎಲ್ಲರೂ ನೋಡ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ನಾಚಿಕೆ ಆಗ್ತದೆ ನೋಡ್ರಿ. ಎಲ್ಲರೂ ಇಲ್ಲೇ ಅದರದೆ ಇವಾಗ ಹೆಂಗೆ ತಿರುಗ್ತಾರೆ ನೋಡ್ರಿ, ನಾನು ಮಾಡ್ಬೇಕಾದ್ರೆ ನನ್ನೇ ನೋಡ್ತಾ ಇರ್ತಾರೆ ಎಲ್ಲರೂ. ಇವಾಗ ಹೆಂಗೆ ತಿರುಗಿ ಕುತ್ಕೊಂಡೆ. ಇಷ್ಟೇ ಜನ ಬಂದಿರೋದು, ಪೂರ್ತಿ ಖಾಲಿ ಇದೆ ಎಲ್ಲ. ಹಾಂ, ಬೇಕಾದ್ರೆ ಬಂದು ಕುತ್ಕೊಳ್ಳಿ. ಸ್ವಲ್ಪ ಗೈಸ್, ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಹಾಸ್ಟೆಲ್ಗೆ ಹೋಗ್ತಾ ಇದೀವಿ. ಎಲ್ಲಿ ಅಂದರೆ ಹಾಸ್ಟೆಲಲ್ಲಿ ಸ್ವಲ್ಪ ಬುಕ್ಸ್ ಎಲ್ಲ ತಗೋಬೇಕಾಗಿತ್ತು, ಹಾಗಾಗಿ ಹೋಗ್ತಾ ಇದೀವಿ. ಇದು ನೋಡಿ, ಇದು ಡಿಪ್ಲೊಮಾ ಕಾಲೇಜ್. ಇದು ಡಿಪ್ಲೊಮಾ ಕಾಲೇಜ್ ನೋಡಿ ಹಿಂಗಿದೆ. ಸೊ ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಹಾಸ್ಟೆಲ್ಗೆ. ಹಾಸ್ಟೆಲ್ ತುಂಬ ಹತ್ರನೇ ಇದೆ ಕಾಲೇಜ್ ಹಿಂದಗಡೆನೇ ಇದೆ ಹಾಸ್ಟೆಲ್. ಹಾಗಾಗಿ ಹಾಸ್ಟೆಲಿಗೆ ಇವಾಗಲೇ ಹೋಗಲ್ಲ ಗೈಸ್, ನಾವು ಹಾಸ್ಟೆಲಿಗೆ ಇನ್ನೊಂದು ವೀಕ್ ಬಿಟ್ಟು ಹೋಗ್ತೀವಿ. ಅಲ್ಲಿ ತನಕ ಸ್ವಲ್ಪ ನೋಟ್ಸು ಅದೆಲ್ಲ ತೊಗೊಳೋದಿತ್ತು, ಹಾಗಾಗಿ ತೊಗೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲರೂ ಹಾಯ್ ಮಾಡಿ ನಮ್ಮೆ. ಹಾಯ್ ಗೈಸ್. ಸೊ ರಕ್ಷಿತಾರೆ, ಏನು ತಿಂಡಿ ತಿನ್ಕೊ ಬಂದ್ರಿ ಬೆಳಗ್ಗೆ? ಮನೇಲಿ ಪಲಾವ್. ನಿಮ್ಮ ಮನೇಲಿ ಸಿಂಧುಶ್ರೀ ಅವರೇ? ನಮ್ಮ ಮನೇಲಿ ರೊಟ್ಟಿ ಬೆಂಡೆ
ಮಸ್ಟರ್ಡ್ ಪಲ್ಯ. ಪಲ್ಲವಿ ಅವರು ನಿಮ್ಮ ಮನೇಲಿ ದೋಸೆ. ನಾಗಮಣಿ ನಾಳೆ ಮನೇಲಿ ದೋಸೆ ಮಾಡ್ತೀವಿ. ನಮ್ಮ ಮನೇಲಿ ನಮ್ಮ ಮನೇಲಿ ಪಟ್ಟು ಮಾಡ್ತೀವಿ. ರೊಟ್ಟಿ ತಿನ್ಕೊಬಂದೆ. ರೊಟ್ಟಿ ಇಲ್ಲಿ ಬಂದೆ ತಿಂದೆ. ಸೊ ಇದು ನೋಡಿ ಹಾಸ್ಟೆಲ್. ಪಿ ಜಿ ಅದು. ಇದು ಪಿ ಜಿ ಅಂತಾರೆ ಬಟ್ ಹಾಸ್ಟೆಲ್ ಆಗಿದೆ. ಯಪ್ಪ ಇಲ್ಲಿ ರೂಮ್ ಡೋರ್ ತೆಗಿಯೋಕೆ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಯಪ್ಪ ಇದು ನಮ್ಮ ರೂಮ್ ಗೈಸ್. ನೋಡ್ತೀನಿ ತೋರಿಸ್ತೀನಿ ಯಪ್ಪ. ಎಲ್ಲ ಫುಲ್ ಇವತ್ತು ಮಳೆಗಾಲದಲ್ಲೂ ಬಿಸಿಲು ತುಂಬ ಇದೆ ಗೈಸ್. ಇವತ್ತು ಫುಲ್ ಬಿಸಿಲಿದೆ. ಕಾಣಿಸ್ತೀನೋ ಸಾಕಾಗೋಯ್ತು ಗೈಸ್ ಅಲ್ಲಿಂದ ನಡ್ಕೊಂಡು ಬರೋ ಅಷ್ಟರಲ್ಲಿ. ಎಲ್ಲ ಊರಿಗೆ ಹೋಗೋದಕ್ಕೆಲ್ಲ ಪ್ಯಾಕ್ ಮಾಡಿ ಇಟ್ಟು ಹೋಗಿದ್ವಿ. ಮಗಳು ನೋಡ್ರಿ ವಾಪಸ್ ಹೋಗ್ತಾ ಇದೀವಿ ಗಾಯ್ಸ್. ಬುಕ್ ಎಲ್ಲ ತಗೊಂಡು ಆವಾಗಲೇ ವಿಡಿಯೋ ಆನ್ ಮಾಡ್ಕೊಂಡು ಫುಲ್ ವಿಡಿಯೋ ಆನ್ ಮಾಡಿಲ್ಲ ಗೈಸ್. ಹಂಗೆ ಮಾತಾಡ್ತಾ ಇದ್ಬಿಟ್ವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಏನು ಅಂತ ಹೇಳ್ತೀವಿ ನೋಡಿ. ಅದು ಏನೇ ರಕ್ಷಿ ಒಂದು ನಿಮಿಷ ತಡೆ. ಅದ ಬಾಯ್ಸ್ ಹಾಸ್ಟೆಲ್ ತಡೆ. ಬಾಯ್ಸ್ ಹಾಸ್ಟೆಲ್ ಬರಲಿ. ಕಾಣಿಸ್ತಾನೆ ಇಲ್ಲ ನೋಡಿ. ಇದು ಬಾಯ್ಸ್ ಹಾಸ್ಟೆಲ್ಲು ಆ್ಯಂಡ್ ಅಲ್ಲಿ ನಮ್ಮ ತೋರಿಸಿದ್ರು ಅದು ಗರ್ಲ್ಸ್ ಹಾಸ್ಟೆಲ್ಲು. ಆ್ಯಂಡ್ ಇಲ್ಲಿ ಅವ್ರೇನೋ ಹೇಳ್ತಾರೆ ನೋಡಿ. ಹೇಳಿ ರಕ್ಷಿತ್ ಅವರೇ. ಹೆಂಗೆ ಗೊತ್ತಾ, ಎಲ್ಲಾದರೂ ಗರ್ಲ್ಸ್ ಹಾಸ್ಟೆಲಲ್ಲಿ ಬಾಯ್ಸ್ ಹಾಸ್ಟೆಲ್ ನೋಡಿರ ಅದು ನಮ್ಮ ಕಾಲೇಜಲ್ಲಿ ಮಾತ್ರ ಸಾಧ್ಯ. ಸಿಗಲ್ಲ. ಬಂದರೆ ಲಾಡು ಮಾತ್ರ ಮತ್ತೆ ಎಕ್ಸ್ಟ್ರಾ ಏನು ಕೇಳಬೇಡಿ. ಲಾಡು ಹಾಂ ಏನು ಗೊತ್ತಾ ಗಾಯ್ಸ್, ಅದೇ ಬಾಯ್ಸ್ ಹಾಸ್ಟೆಲ್ ಪಕ್ಕಕ್ಕೆ ಗರ್ಲ್ಸ್ ಹಾಸ್ಟೆಲ್ ಇಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಸರ್ ಗಾಯ್ಸ್ ಒಂದು ಕಮೆಂಟ್ ಹಾಕ್ರಿ. ಇವ್ರ ಕಾಲೇಜಿಗೆ ಕಾಲೇಜಲ್ಲ ಹಾಸ್ಟೆಲ್ ಪೇಂಟ್ ಹೊಡ್ಸ್ರಿ ಅಂತ. ಓ ಹಾಸ್ಟೆಲ್ ಪೇಂಟ್ ಗೌರ್ಮೆಂಟ್ನವ್ರು ಹೊಡಿಸ್ಬೇಕು ಗಾಯ್ಸ್ ಅದನ್ನೆಲ್ಲ. ಇವರಿಗೆ ನೋಡಿ ಗಾಯ್ಸ್ ನೋಡ್ಕೊಂಡು ಹೋಗಿದ್ರಂತ ಏನಾಗುತ್ತೆ ಹಿಂಗೆ ಹೇಳ್ಬೇಕು. ಸಾಕಾಗೋಯ್ತು ಗೈಸ್ ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರೋ ಅಷ್ಟರಲ್ಲಿ ನೋಡಿ. ನೋಡಿ 3 ಮಂಗಗಳು ತ್ರಿಮೂರ್ತಿಗಳು ಕೂತಿದ್ದಾರೆ. ಅದೇ ಗೊತ್ತಿದೆ, ಒಂದು ಗಾದೆ ಇದೆಯಲ್ಲ, ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ನೋಡಬಾರದು. ಇದೆಲ್ಲ ಅಳವಡಿಸುತ್ತೆ. ಮತ್ತೆ ಏನಾದರೂ ಮಾತಾಡಿ, ಇನ್ನೊಮ್ಮೆ ಹೇಳಿ, ಜೋರ ಮಾತಾಡಿ ಸ್ವಲ್ಪ. ಹಾಂ ತುಂಬ ಸೂಕ್ಷ್ಮ ಇದೆ ನನ್ನಂತ ಸೂಕ್ಷ್ಮ ಕಾಲೇಜಾಗ ಯಾರಿಲ್ಲ. ಓ ಹಂಗಾದ್ರೆ ಅರ್ಥ ಮಾಡ್ಕೊಳ್ಳಿ ಗೈಸ್ ನೀವು ಹೆಂಗಿದ್ದಾಳೆ ಅಂತ. ಸುಮ್ಮನೆ ಹರಟೆ ಹೊಡಿತಾ ಕೂತಿದ್ದೀವಿ ನೋಡಿ. ಆ ಕಡೆ ಯಾರೂ ಇಲ್ಲ. ಬಂದರೆ ಬಾಯ್ಸಿಗೆ ಮರ್ಯಾದಿರಲ್ಲ. ಸೊ ಈ ಕಡೆ ಗರ್ಲ್ಸ್ ಅಷ್ಟೇ. ಯಾವ್ದು ಹೆಸರು ನಾವು ಈ ಕಡೆ ಕೂತಿದ್ದೀವಿ. ಇನ್ನೊಬ್ರು ಬಂದರೆ ನಮ್ಮ ಗ್ರೂಪ್ ಸರಿ ಆಗುತ್ತೆ ಗೈಸ್. ಈ ವಿಡಿಯೋ ನೋಡಿ ನಮಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೀತಿ. ಯಾವ ಇವೆಲ್ಲ ಮತ್ತು ನಮ್ಮ ಕಾಲೇಜಿನ ಬ್ಯೂಟಿಗಳು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಮತ್ತು ನಮ್ಮ ಕಾಲೇಜಿನ ಬ್ಯೂಟಿಗಳು. ದೊಡ್ಡ ಮಂಗನೇ ಗೈಸ್ ನೋಡಿ ಗೈಸ್ ಫ್ರೆಂಡ್ಸ್ ಹಿಂಗೆಲ್ಲ ಇದೆ. ನಿಮ್ಮ ಫ್ರೆಂಡ್ಸ್ ಇದೇ ಥರನೇ ಇದ್ದಾರೆ. ಕಮೆಂಟ್ ಮಾಡಿ ಮಾಡ್ತೀರಾ? ಎಸ್. ರಕ್ಷಿತಾ ಟ್ರೀಟ್ ಕೊಡಿಸಿ. ಬರ್ತ್ಡೇ ದಿನ ಮಾಡಿದರೆ ಕೊಡಿಸ್ತಾರೆ. ಈಗ ಫೈನಾನ್ಷಿಯಲಿ ತುಂಬ ವೀಕ್ ಇದೆ. ಫೈನಾನ್ಷಿಯಲಿ ಬರ್ತ್ಡೇ ದಿನ ರಜೆ ಇತ್ತಲ್ವಾ, ಸೊ ಅದಕ್ಕೆ ರಜೆ ಇದ್ದರೆ ಮನೇಲಿ ತಾನೇ ಬರಬೇಕಿತ್ತು. ಅವತ್ತು ನಮ್ಗೆ ಸ್ವಲ್ಪ ನಾವು ಬ್ಯುಸಿ ಇದ್ವಿ, ನಮ್ಮ ಕೆಲಸ ಇತ್ತು. ಬರ್ತ್ಡೇಗಿಂತ ಬ್ಯುಸಿನಾ, ಫ್ರೆಂಡ್ಗಿಂತ ಬ್ಯುಸಿನಾ? ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಏನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವೇ ಕಮೆಂಟ್ ಮಾಡಿ. ಟ್ರೀಟ್ ಕೊಡಿಸ್ಬೇಕು ಅಂತ ಕಮೆಂಟ್ ಮಾಡಿ. ಭಾಳ ಬಂತು ಅಂದರೆ ಟ್ರೀಟ್ ಕೊಡಿಸ್ತೇವೆ. ಕೊಡಿಸಿ ಗೈಸ್, ಎಲ್ಲರೂ ಕಮೆಂಟ್ ಮಾಡಿ. ಟ್ರೀಟ್ ಔಟ್ ಕೊಡಿಸ್ಲೇಬೇಕು. ಕೊಡಿಸ್ಬೇಕಂದ್ರೆ ನೀವು ಕಮೆಂಟ್ ಮಾಡಬೇಕು ಅಷ್ಟೇ ಗೈಸ್. ಕಮೆಂಟ್
ಗಾಯ್ಸ್ ಕ್ಲಾಸಲ್ಲಿ ಹಣ್ಣು ಹೆಚ್ಚುತ್ತಿದ್ದಾಳೆ. ಸರ್ 1 ನಿಮಿಷ ಬ್ರೇಕ್ ಕೊಟ್ಟಿದ್ದಾರೆ, ಹಾಗಾಗಿ ಹಣ್ಣು ತಿನ್ನೋಕ್ಕಾಗಿ 1 ನಿಮಿಷ ಬ್ರೇಕ್ ಕೊಟ್ಟಿದ್ದಾರೆ. ಗಾಯ್ಸ್ ಅಂತೂ ಕ್ಲಾಸ್ ಮುಗೀತು. ಕ್ಲಾಸ್ ತಗೊಂಡಿದ್ದೆ ಒಬ್ರು ಕ್ಲಾಸ್ನ, ಅದು ಕ್ಲಾಸ್ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಶಾಪಲ್ಲಿ ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋದು. ಲೆಟ್ಸ್ ಗೋ. ಗಾಯ್ಸ್ ನನ್ನ ಫ್ರೆಂಡ್ಸು ಇಲ್ಲಿ ಕಂಪ್ಯೂಟರ್ ಶಾಪಲ್ಲಿ ಏನೋ ಮಾಡಿಸ್ತಾ ಇದ್ದಾರೆ. ಸೊ ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಗೈಸ್ ಮನೆಗೆ ಬಂದು ತುಂಬತ್ತಾಯಿತು. ಇವಾಗ ಏನು ಮಾಡಿದ್ವಿ, ಇವಾಗ ಟೈಮು 5:25 ಆಗಿದೆ. ಟೀ ಕುಡಿದು ಸಿಗ್ತೀನಿ. ಗಾಯ್ಸ್ ಏನೋ ವರ್ಕ್ ಮಾಡ್ತಾ ಇದ್ದಾಳೆ ಲ್ಯಾಪ್ಟಾಪಲ್ಲಿ ನಮ್ಮ ಸಿಸ್ಟರು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಗುಡ್ ನೈಟ್.